ಯಾರ್ದೋ ಮಕ್ಕಳು ಫೇಲ್ ಆದರೆ ಏನು ಅನ್ಸಲ್ಲ. ಅಂದರೆ ಮೇಷ್ಟ್ರ ಮಗ ಫೇಲ್ ಆಗೋಗ್ಬಿಟ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದಿರುತ್ತೆ. ಸಮಾಜದಲ್ಲಿ ಟೀಕೆ, ನಿಂದನೆ ಇವೆಲ್ಲ ಆದರೂ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಅವ್ರಿಗೆ ಕುವೆಂಪು ಅವ್ರ ಮಗ ತೇಜಸ್ವಿನೂ ಫೇಲ್ ಆಗಿದ್ರು. ಬೆಸ್ಟ್ ಪಾಸ್ ಆಗೋವಂಥವ್ರು, ಫೇಲ್ ಆಗೋವಂಥ ವಿದ್ಯಾರ್ಥಿಗಳು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಈ ಜೀವನದಲ್ಲಿ ಸಮಾಜಕ್ಕೆ ತುಂಬಾ ಮುಂದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಉದಾಹರಣೆ ರಾಜಕಾರಣಿಗಳು ತಪ್ಪ, ಅಧಿಕಾರಿಗಳು ತಪ್ಪ ಅಥವಾ ಮತದಾರರ ತಪ್ಪ? ಈಗ ನನಗೆ ಅನ್ಸಕ್ಕೆ ಶುರುವಾಗಿರೋದು ರಾಜಕಾರಣದಲ್ಲಿ ಮತದಾರರ ತಪ್ಪು ತುಂಬ ಎದ್ದು ಕಾಣಿಸ್ತಾ ಇದೆ. ಸೊ ಮತದಾರರು ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡು ತಮ್ಮ ಮತವನ್ನು ಮಾರಾಟ ಮಾಡಿಕೊಂಡು ಹೋಗ್ತಾರೆ. ಇವತ್ತು ನೀವು ಯಾರನ್ನಾರು ಪ್ರಶ್ನೆ ಮಾಡಿದ್ದೀರಾ, ನಿಮ್ಮ ಎಮ್ ಎಲ್ ಎನ್ ಕಳಿಸಿದ್ದೀರಾ? ನೀವು ಎಷ್ಟು ಪ್ರೈವೇಟ್ ಬಿಲ್ನ ನಿಮ್ಮ ಇದರಲ್ಲಿ ಮಂಡಿಸಿದ್ದೀರಾ? ಎಷ್ಟು ಶಾಸನಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ? ನೀವು ಕಾನೂನುಗಳನ್ನ, ಜನರಿಗೆ ಸಹನೀಯವಾಗುವಂಥ ಕಾನೂನುಗಳನ್ನ ರಚನೆ ಮಾಡಿದ್ದೀರಾ ಅನ್ನೋದು ಯಾರು ಚರ್ಚೆನೇ ಮಾಡಲ್ಲ. ನೀವು ಹೋಗ್ಬಿಟ್ಟು ಎಮ್ ಎಲ್ ಎನ ಸಿಂಹಾದ್ರಿಯ ಸಿಂಹ ಹಾಡಾಕೊಂಡು ಇನ್ನೊಂದು ಯಾವುದೋ ಇದನ್ನ ಹಾಕ್ಕೊಂಡು ನೀವೇ ಮರೆಸ್ತೀರಾ, ನೀವೇ ಗುಲಾಮಗಿರಿ ತೊಗೊಂಡೋಗಿದ್ದೀರಾ. ನೀವು ಎಜುಕೇಷನ್ ಕೊಡ್ಸೋದಿಲ್ಲದೆ ಕೆಲಸನೂ ನೀವೇ ಹುಡುಕಿದ್ರೆ ಮತ್ತೆ ಎಜುಕೇಷನ್ ಯಾಕೆ ಕೊಡ್ಸಿದ್ರಿ ಅವನಿಗೆ? ಸೊ ಎಲ್ರಿಗೂ ಕೂಡ ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇದೆ. ಯಾರು ಕೂಡ ನ್ಯಾಯಾಂಗದ ಮೇಲೆ ಇವತ್ತಿಗೂ ನಂಬಿಕೆ ಇಡ್ಬೋದು ಅಂದರೆ ಅದು ನ್ಯಾಯಾಂಗ. ಯಾರು ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ ಅವ್ರ ಬಗ್ಗೆ ಒಂದು ಕನ್ಸನ್ನು, ಕಾಳಜಿ ಇದ್ದೇ ಇರುತ್ತೆ. ಸೊ ಆ ಥರದ್ದೆಲ್ಲ ಒಳ್ಳೆ ಸಂಘಟಕರವರು ಮತ್ತು ಅವರ ಜೊತೆಗೆ ಡಿ ಕೆ ಸುರೇಶ್ ಅವರು. ಸೊ ಇಬ್ಬರದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್.